ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ಕಳೆದ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡಿದ್ದು ಕ್ರೈಸ್ತರು ಎನಿಸಿಕೊಂಡವರು ಯಾವ ಯಾವ ಕಾರ್ಯಗಳಲ್ಲಿ ಅವರು ನಿರತರಾಗಿರಬೇಕು, ಯಾವ ಯಾವ ಕಾರ್ಯಗಳನ್ನ ಅವರು ಮಾಡಬೇಕು. ಮುಖ್ಯವಾಗಿ ಈಗ ಉದಾಹರಣೆಗೆ ಒಬ್ಬ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಆತನಿಗೆ ಆದ ಒಂದು ಜವಾಬ್ದಾರಿ ಇರುತ್ತೆ. ಪ್ರಧಾನಮಂತ್ರಿ ಅಂದ್ರೆ ಅದಕ್ಕೆ ಒಂದು ಜವಾಬ್ದಾರಿ ಇರುತ್ತೆ. ಅದೇ ರೀತಿ ರಾಜಕಾರಣಿಗಳು, ಅದೇ ರೀತಿ ಸರ್ಕಾರಿ ಅಧಿಕಾರಿಗಳು, ಅದೇ ರೀತಿ ಟೀಚರ್ಸ್ಗಳು, ಅದೇ ರೀತಿ ಶಾಲೆಯ ಮುಖ್ಯೋಪಾಧ್ಯಾಯರು. ಪ್ರೈಸ್ ದಿ ಲಾರ್ಡ್. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಒಂದೊಂದು ಜವಾಬ್ದಾರಿ ಅನ್ನೋದಿದೆ. ಅದರ ತಕ್ಕಂತೆ ಆ ಕಾರ್ಯಗಳನ್ನು ಕೂಡ ಅಲ್ಲಿ ನಿಯೋಜಿಸಲ್ಪಡುತ್ತೆ. ಆದರೆ ಫಿಲಿಪಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 20ರಲ್ಲಿ ನಾವು ನೋಡ್ತೀವಿ. ಅಲ್ಲಿ ಸಂತ ಪೌಲರ ಮುಖಾಂತರ ಪರಿಶುದ್ಧಾತ್ಮರು ಹೀಗೆಂದು ಬರೆದಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಮಗೆ ಎಚ್ಚರಿಕೆ ನೀಡುವುದಕ್ಕಾಗಿ ಅವರು ಬರೆದಿಟ್ಟಿದ್ದಾರೆ. ಫಿಲಿಪಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 20. ನಾವಾದರೂ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು, ಉದ್ಧಾರಕರಾದ ಪ್ರಭು ಯೇಸು ಕ್ರಿಸ್ತರು ಪುನರಾಗಮಿಸುವುದು ಅಲ್ಲಿಂದಲೇ ಎಂದು ಎದುರು ನೋಡುತ್ತಿದ್ದೇವೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಕ್ರೈಸ್ತರೆನಿಸಿಕೊಂಡು ದೀಕ್ಷಾ ಸ್ಥಾನವನ್ನ ಹೊಂದಿದ ಪ್ರತಿಯೊಬ್ಬರು ಪ್ರಭುವಿನ 2ನೇ ಬರುವಿಕೆಗೆ ಅಂದರೆ ಪ್ರಭುವಿನ ಪುನರಾಗಮಕ್ಕೆ ಕಾದು ಕುಳಿತಿರಬೇಕು, ಎದುರು ನೋಡ್ತಾ ಇರಬೇಕು. ಯಾವಾಗ ಬರ್ತಾರೆ, 2ನೇ ಬರುವಿಕೆ ಯಾವಾಗ, ಆ 2ನೇ ಬರುವಿಕೆಗಾಗಿ ಕಾದು ಕುಳಿತಿರಬೇಕು. ನಂತರ ನಮ್ಮ ಕುಟುಂಬದಲ್ಲಿರುವವರನ್ನ ಅಥವಾ ನಮ್ಮ ಬಂಧು ಬಳಗದವರನ್ನ, ನಮ್ಮ ಸಹೋದರ ಸಹೋದರಿಯರು, ನಮ್ಮ ಅಕ್ಕಪಕ್ಕದಲ್ಲಿರುವವರು, ಅಂದ್ರೆ ಇಡೀ ಲೋಕದಲ್ಲಿರುವ ಪ್ರತಿಯೊಂದು ಆತ್ಮಕ್ಕೂ ಅವರು ಪ್ರಭುವಿನ ಅಂದ್ರೆ ದೇವರ ಜೀವವುಳ್ಳ ವಾಕ್ಯಗಳನ್ನ ಅವರಿಗೆ ತಿಳಿಸುತ್ತಾ, ಅವರಿಗೆ ಬೋಧಿಸುವುದರ ಮುಖಾಂತರ, ಅಂದ್ರೆ ಸತ್ಯವನ್ನ ಅವರಿಗೆ ತಿಳಿಸುವುದರ ಮುಖಾಂತರ ಆ ಆತ್ಮಗಳು ಕೂಡ ದೇವರ ರಾಜ್ಯ ಸೇರುವಂತೆ ನಾವು ಅವರಿಗೆ ಬೋಧಿಸಬೇಕು. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ದೇವರು ನಮ್ಮನ್ನ ಇನ್ನೂ ಜೀವಂತವಾಗಿಟ್ಟಿದ್ದಾರೆ. ಹಾಗಾಗಿ ಕ್ರೈಸ್ತನಾದವನ ಮೊದಲನೆಯ ಸ್ವಭಾವ ಅಥವಾ ಮೊದಲನೆಯ ಗುಣ ಅಥವಾ ಮೊದಲನೆಯ ಕ್ರಿಯೆ ಏನು ಅಂತ ಹೇಳಿದ್ರೆ, ಧರ್ಮಶಾಸ್ತ್ರವನ್ನ ಆತನು ಅನುಸರಿಸುವವನಾಗಬೇಕು, ಧರ್ಮಶಾಸ್ತ್ರವನ್ನ ಓದುವವನಾಗಬೇಕು, ಧರ್ಮಶಾಸ್ತ್ರವನ್ನ ಅರ್ಥೈಸಿಕೊಳ್ಳುವವನಾಗಬೇಕು, ಅದರಂತೆ ನಡೆಯುವವನು ಕೂಡ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಕ್ರೈಸ್ತನ ಮೊದಲನೆಯ ಸ್ವಭಾವ ಅಥವಾ ಮೊದಲನೆಯ ಗುಣ ಅಥವಾ ಅವನು ಮಾಡಬೇಕಾದ ಕಾರ್ಯಗಳು ಏನಕ್ಕೆ ಅಂತ ಹೇಳಿದ್ರೆ, ನೋಡಿ, ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ ವಾಕ್ಯ 20ರಲ್ಲಿ 2ನೆಯ ಭಾಗ ಅಂದ್ರೆ ಆ ವಾಕ್ಯದ ಕೊನೆಯ 2 ಲೈನ್ಗಳನ್ನು ನಾವು ನೋಡ್ತೀವಿ. ಸತ್ಯವನ್ನರಿತು ಅನುಸರಿಸದೆ ಹೋದರು ಈ ವಿದ್ರೋಹ ಮಕ್ಕಳಂತವರು. ಪ್ರೈಸ್ ದಿ ಲಾರ್ಡ್. ಸತ್ಯವನ್ನು ಅರಿತು ಅನುಸರಿಸದೆ ಹೋದವರು ವಿದ್ರೋಹಿ ಮಕ್ಕಳಂತಿರೋರು. ಪ್ರೈಸ್ ದಿ ಲಾರ್ಡ್. ನೋಡಿ, ಯಾವಾಗ ಸತ್ಯವನ್ನು ನಾವು ಅರಿತುಕೊಳ್ಳೋದಿಲ್ವೋ, ಈಗ ಅನೇಕ ಜನರು ನಾವು ನೋಡ್ತಾ ಇದ್ದೀವಿ, ವಿಗ್ರಹ ಆರಾಧನೆ ಮಾಡ್ತಾ ಇದ್ದಾರೆ, ವ್ಯಕ್ತಿಗಳ ಆರಾಧನೆ ಮಾಡ್ತಾ ಇದ್ದಾರೆ, ವಸ್ತುಗಳ ಆರಾಧನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಸತ್ಯ ಅವರಿಗೆ ಗೊತ್ತಿಲ್ಲ. ಕೆಲವು ಜನರಿಗೆ ಸತ್ಯವನ್ನ ತಿಳಿಸ್ಕೊಟ್ರು ಅವರು ಕೇಳುವ ಪರಿಸ್ಥಿತಿಯಲ್ಲಿ ಅವರು ಇರೋದಿಲ್ಲ. ಕೆಲವು ಜನರಿಗೆ ಸತ್ಯ ತಿಳಿಸ್ಕೊಟ್ರು ಅದನ್ನ ಅರ್ಥೈಸಿಕೊಳ್ಳುವ, ಅದನ್ನ ಅಂಗೀಕಾರ ಮಾಡಿಕೊಳ್ಳುವ ಆ ಒಂದು ಸನ್ನಿವೇಶದಲ್ಲಿ ಅವ್ರು ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ
ಅವರು ನೋಡಿ ವಾಕ್ಯ ಹೇಳೋ ಪ್ರಕಾರ ರೋಮನರಿಗೆ ಬರೆದ ಪತ್ರ. ನೋಡಿ ವಾಕ್ಯಗಳು ಯಾವ ರೀತಿ ನೆರವೇರುತ್ತೆ ಅಂತ ಹೇಳಿದ್ರೆ ಆ ನೆರವೇರೋದನ್ನು ನಾವು ಕಣ್ಣಾರೆ ಕಾಣ್ಬೋದು. ಪ್ರೈಸ್ ದಿ ಲಾರ್ಡ್. ನೋಡಿ ವಾಕ್ಯ ಹೇಳುತ್ತೆ, ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯ 19, 20, 21. ದೇವರ ವಿಷಯವಾಗಿ ಮಾನವನು ಏನನ್ನು ಅರಿತುಕೊಳ್ಳಲು ಸಾಧ್ಯವೋ ಅದು ಅವರಿಗೆ ಚೆನ್ನಾಗಿ ತಿಳಿದಿದೆ. ದೇವರೇ ಅದನ್ನು ಅವರಿಗೆ ಸ್ಪಷ್ಟಪಡಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಪ್ರತಿಯೊಬ್ಬ ವ್ಯಕ್ತಿಗೂ, ಈ ಲೋಕದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ, ಮುಖ್ಯವಾಗಿ ಕ್ರೈಸ್ತರಿಗೆ, ಅವರು ದೇವಾಲಯಕ್ಕೆ ಚರ್ಚ್ಗೆ ಹೋಗ್ತಾರೆ. ಅಲ್ಲಿ 3 ವಾಚನಗಳನ್ನು ನಾವು ನೋಡ್ತೀವಿ. 1ನೇ ವಾಚನ, 2ನೇ ವಾಚನ ಹಾಗೂ ಶುಭ ಸಂದೇಶ. ಅಥವಾ ಕೆಲವು ಸ್ಥಳಗಳಲ್ಲಿ, ಕೆಲವು ಸಭೆಗಳಲ್ಲಿ ಅವರು ಸ್ತುತಿ ಮಾಡುವುದರ ಮುಖಾಂತರ, ಸ್ತುತಿಯಲ್ಲಿರುವಂತಹ ಆ ವಾಕ್ಯಗಳ ಮುಖಾಂತರ, ಅದಾದ ಮೇಲೆ ಪ್ರಬೋಧನೆಗಳ ಮುಖಾಂತರ, ದೇವರ ವಾಕ್ಯದ ಮುಖಾಂತರ ದೇವರು ನಮಗೆ ಎಲ್ಲವನ್ನ, ಎಚ್ಚರಿಕೆಯ ಪ್ರತಿಯೊಂದು ವಿಷಯವನ್ನ, ನರಕದ ಬಗ್ಗೆ ತಿಳಿಸ್ತಾರೆ, ಸ್ವರ್ಗದ ಬಗ್ಗೆ ತಿಳಿಸ್ತಾರೆ, ಹೇಗೆ ಇರಬೇಕು ಅನ್ನೋದು ತಿಳಿಸ್ತಾರೆ, ಹೇಗೆ ಜೀವಿಸಬಾರದು ಅನ್ನೋದು ಕೂಡ ತಿಳಿಸ್ಕೊಡ್ತಾರೆ. ಹಾಗಾಗಿ ದೇವರ ವಿಷಯವಾಗಿ ಮಾನವನು ಏನನ್ನು ಅರಿತುಕೊಳ್ಳಲು ಸಾಧ್ಯವೋ ಅದು ಅವರಿಗೆ ಚೆನ್ನಾಗಿ ತಿಳಿದಿದೆ. ದೇವರೇ ಅದನ್ನು ಅವರಿಗೆ ಸ್ಪಷ್ಟಪಡಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾರು ದೇವರ ಜೀವವುಳ್ಳ ವಾಕ್ಯಗಳನ್ನ, ಯಾರು ದೇವರ ಜೀವವುಳ್ಳ ಅಂದ್ರೆ ಧರ್ಮಶಾಸ್ತ್ರವನ್ನ ಓದುತ್ತಾರೋ, ಯಾರು ಆ ವಾಕ್ಯಗಳನ್ನ ಅಂಗೀಕರಿಸಿಕೊಳ್ತಾರೋ, ಯಾವಾಗ ಅದನ್ನು ಅಂಗೀಕರಿಸಿಕೊಳ್ತೀವೋ ಆಗ ಅವರು ಅದರಂತೆ ಜೀವಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಕೆಲವು ವ್ಯಕ್ತಿಗಳ ಬಳಿಗೆ ಹೋಗಿ ನೀವು ಸತ್ಯ ವಾಕ್ಯಗಳನ್ನ ಬೋಧಿಸುವಾಗ, ಸತ್ಯವಾದ ವಾಕ್ಯಗಳನ್ನು ನೀವು ಬೋಧಿಸಬೇಕಾದ್ರೆ ಅವರು ಅಂಗೀಕಾರ ಮಾಡಿಕೊಳ್ಳೋದಿಲ್ಲ, ನಿರ್ಲಕ್ಷ್ಯ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ವಾಕ್ಯ 20 ಹೇಳುತ್ತೆ, ದೇವರು ಲೋಕವನ್ನು ಸೃಷ್ಟಿಸಿದ್ದ ದಿನದಿಂದ ಅವರ ಅಗೋಚರ ಗುಣಲಕ್ಷಣಗಳು, ಅವರ ಅನಂತ ಶಕ್ತಿ ಮತ್ತು ದೈವ ಸ್ವಭಾವ ಮನುಷ್ಯರಿಗೆ ಸೃಷ್ಟಿಗಳ ಮೂಲಕವೇ ವೇದ್ಯವಾಗುತ್ತಿದೆ. ಆದುದರಿಂದ ಮಾನವರು ತಮ್ಮ ಅಜ್ಞಾನಕ್ಕೆ ನೆಪವನ್ನೊಡ್ಡಲು ಸಾಧ್ಯವಿಲ್ಲ. ಅಯ್ಯೋ, ನನಗೆ ಗೊತ್ತಿಲ್ಲ, ನನಗೆ ಯಾರೂ ಹೇಳಿಲ್ಲ, ಅಯ್ಯೋ ದೇವ್ರೇ. ನೋಡಿ, ಈ ಒಂದು ಘಟನೆ ಬಗ್ಗೆ ಲೂಕನು ಬರೆದ ಶುಭ ಸಂದೇಶದಲ್ಲಿ ನಾವು ಕಾಣ್ತೀವಿ. ಲೂಕನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 19ರಿಂದ ನಾವು ನೋಡ್ತಾ ಬರಬೇಕಾದ್ರೆ 19ನೇ ವಾಕ್ಯದಲ್ಲಿ, ಅಂದ್ರೆ ಯಾವುದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೆಪವನ್ನು ಒಡ್ಡಲು ಸಾಧ್ಯವಿಲ್ಲ, ನೆಪ ಒಡ್ಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ಇಲ್ಲಿ ಲೂಕನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 19ರಲ್ಲಿ ನಾವು ನೋಡ್ತೀವಿ, ಒಬ್ಬ ಧನಿಕನಿದ್ದ, ಬೆಲೆ ಬಾಳುವ ಉಡುಗೆ ತೊಡುಗೆಗಳನ್ನು, ನಯವಾದ ನಾರು ಮಡಿಗಳನ್ನು ಧರಿಸಿಕೊಂಡು ಅವನು ದಿನನಿತ್ಯವೂ ಸುಖ ಭೋಗಗಳಲ್ಲಿ ಮೈ ಮರೆಯುತ್ತಿದ್ದ. ಓಕೆ, ಅವನು ಮರಣ ಆಗುತ್ತೆ. ಮರಣ ಆದ್ಮೇಲೆ ಅವನು 23ನೇ ವಾಕ್ಯವನ್ನು ನಾವು ನೋಡ್ಬೇಕಾದ್ರೆ, ಅವನು ಪಾತಾಳದಲ್ಲಿ ಯಾತನೆ ಪಡುತ್ತಾ. ಪ್ರೈಸ್ ದಿ ಲಾರ್ಡ್. ನೋಡಿ, ಈಗ ಲೋಕದಲ್ಲಿ ಇರಬೇಕಾದ್ರೆ ಅವನು ಸುಖ ಭೋಗಗಳಲ್ಲಿ ಮಗ್ನನಾಗಿದ್ದ. ಅವನು ಮರಣ ಹೊಂದಿದ ಮೇಲೆ 2ನೇ ಭಾಗ, ಅವನ ಜೀವನದ 2ನೇ ಭಾಗ, ಅವನು ಮರಣ ಹೊಂದಿದ ಮೇಲೆ ಪಾತಾಳದಲ್ಲಿ ಯಾತನೆ ಪಡ್ತಾ ಇದ್ದ. ಅದಲ್ಲದೆ ಅವನು ಅಲ್ಲಿ ಯಾತನೆ ಪಡುತ್ತಾ ಇರಬೇಕಾದ್ರೆ ಆ ಯಾತನೆ ಸಹಿಸಿಕೊಳ್ಳಲಾಗದೆ ತನ್ನ ಸಹೋದರರ ಬಗ್ಗೆ ಯೋಚನೆ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಅಲ್ಲಿ 28ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ನನಗೆ 5 ಸೋದರರಿದ್ದಾರೆ, ಅವರು ಈ ಯಾತನ ಸ್ಥಳಕ್ಕೆ ಬಾರದಂತೆ ಇವನು ಹೋಗಿ ಎಚ್ಚರ ಕೊಡಲಿ ಎಂದು ಬೇಡಿಕೊಂಡ. ನೋಡಿ, ಈ ಭೋಗಿ ಮತ್ತೆ ಬಿಕಾರಿ ನಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ನಾವು ಚರ್ಚ್ಗಳಲ್ಲಿ ನಾವು ಈ ವಾಕ್ಯವನ್ನು ನಾವು ಓದಿದೀವಿ,
ಕೇಳಿಸ್ಕೊಂಡಿದ್ದೀವಿ, ಅದರ ಮನೆಯಲ್ಲೂ ಕೂಡ ನಾವು ಓದಿದ್ದೀವಿ, ಆದರೆ ನಮಗೆ ಅದನ್ನ ಅರ್ಥೈಸ್ಕೊಳ್ಳಕ್ಕೆ ನಮ್ಗೆ ಆಗ್ತಾ ಇಲ್ಲ. ಒಬ್ಬ ಧನಿಕನಿದ್ದ, ಅವನು ಸುಖ ಭೋಗದ ಜೀವನ ಜೀವಿಸ್ತಾ ಇದ್ದ. ಮರಣ ಹೊಂದಿದ ಮೇಲೆ ಅವನು ಯಾತನೆ, ಅಂದ್ರೆ ನರಕದಲ್ಲಿ, ಪಾತಾಳದಲ್ಲಿ ಯಾತನೆ ಪಡುವುದನ್ನ ಇಲ್ಲಿ ಬರೆಯಲ್ಪಟ್ಟಿದೆ. 28ನೇ ವಾಕ್ಯದಲ್ಲಿ ಅವನು ತನ್ನ ಸಹೋದರರಿಗೋಸ್ಕರ ಮಧ್ಯಸ್ಥಿಕೆ ವಹಿಸ್ತಾನೆ. ಆಗ ನೋಡಿ 29ನೇ ವಾಕ್ಯ, ಅದಕ್ಕೆ ಅಬ್ರಹಾಮನು ಅವರಿಗೆ ಎಚ್ಚರಿಕೆ ಕೊಡಲು ಮೋಶೆ ಮತ್ತು ಪ್ರವಾದಿಗಳ ಗ್ರಂಥಗಳಿವೆ, ಅವುಗಳಿಗೆ ಕಿವಿಗೊಡಲಿ ಎಂದು ಉತ್ತರ ಕೊಟ್ಟರು. ಅಬ್ರಹಾಮ ಸ್ಪಷ್ಟವಾಗಿ ಹೇಳ್ತಾರೆ, ಈಗ ನಮ್ಮ ವಿಷಯದಲ್ಲೂ ಕೂಡ ನೋಡಿ, ಎರಡು ರೀತಿಯಾದ ಬೋಧನೆಗಳನ್ನು ನಾವು ಕಾಣ್ಬೋದು. ಒಂದು ಲೋಕದ ಬೋಧನೆ ಹಾಗೂ ಪರಲೋಕದ ಬೋಧನೆ. ಲೋಕದ ಬೋಧನೆ ಅದು ಲೌಕಿಕವಾದ ವಿಷಯಗಳಲ್ಲೇ ಮಗ್ನರಾಗಿರ್ತಾರೆ ಅವರು, ಲೌಕಿಕವಾದ ವಿಷಯಗಳಲ್ಲೇ. ಪ್ರೈಸ್ ದಿ ಲಾರ್ಡ್. ಆದ್ರೆ ಪರಲೋಕದ ಬೋಧನೆ ಆ ರೀತಿ ಇರೋದಿಲ್ಲ, ಅದು ಬಹಳ ಕಟುವಾಗಿರುತ್ತೆ, ಅದರಲ್ಲಿ ತುಂಬಾ ಸತ್ಯ ಇರುತ್ತೆ. ಯಾವ ವ್ಯಕ್ತಿ ಪರಲೋಕದ ಬೋಧನೆಯನ್ನ ಅಂಗೀಕರಿಸಿಕೊಳ್ತಾನೋ. ಕಳೆದ ಸುಮಾರು ದಿನಗಳ ಹಿಂದೆ ಒಂದು ಸಂದೇಶವನ್ನು ಕೊಟ್ಟಿದ್ದೆ ನಾನು. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದಲ್ಲಿರುವಂತಹ ಆ ಒಂದು ವಾಕ್ಯವನ್ನ ಹಿಡಿದು ನಾನು ಒಂದು ಸಂದೇಶ ಕೊಡಬೇಕಾದ್ರೆ ಒಬ್ಬ ವ್ಯಕ್ತಿ ನಿಲ್ಲಿಸಿ, ಇದ್ರ ಬಗ್ಗೆ ನಮಗೆ ಹೇಳಕ್ ಬರಬೇಡಿ. ಪ್ರೈಸ್ ದಿ ಲಾರ್ಡ್. ಅಂದ್ರೆ ಆ ವ್ಯಕ್ತಿಗೆ ಅದರ ಸತ್ಯ ಗೊತ್ತಿಲ್ಲ. ಅದೇ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೇಳ್ತಾರೆ ಅದನ್ನೇ, ಸತ್ಯವನ್ನು ಅರಿತವರು ಅದರಂತೆ ಬಾಳದೆ ಹೋದರೆ ಅವರು ವಿಶ್ವಾಸ ದ್ರೋಹಿಗಳಾಗ್ತಾರೆ. ಈಗ ಲಾಜರ್ ಮತ್ತೆ ಧನಿಕ ತನ್ನ ಸಹೋದರರಿಗೋಸ್ಕರ ಮಧ್ಯಸ್ಥಿಕೆ ವಹಿಸಿ ಅವನು ಬೇಡಿಕೊಳ್ತಾನೆ, ನನ್ನ ಸಹೋದರು ಇಲ್ಲಿಗೆ ಬರಬಾರದು. ಆದ್ರೆ ಇಲ್ಲಿ ವಾಕ್ಯ ಹೇಳುತ್ತೆ, ಅಜ್ಞಾನಕ್ಕೆ ಯಾವ ನೆಪವನ್ನು ಒಡ್ಡಲು ಸಾಧ್ಯವಿಲ್ಲ. ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಯಾವ ನೆಪ ಒಡ್ಲಿಕ್ಕೂ ಅವಕಾಶ ಇಲ್ಲ. ಅವರು ದೇವರನ್ನು ಅರಿತಿದ್ದರೂ ದೇವರೆಂದು ಗೌರವಿಸಲಿಲ್ಲ, ಅವರಿಗೆ ಉಪಕಾರ ಸ್ಮರಣೆ ಮಾಡಲಿಲ್ಲ. ಬದಲಾಗಿ ಅವರು ವ್ಯರ್ಥ ಆಲೋಚನೆಗಳಲ್ಲೇ ಮಗ್ನರಾದರು. ಅವರ ವಿವೇಕರಹಿತ ಮನಸ್ಸು ಅಂಧಕಾರಮಯವಾಯಿತು. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಏನಕ್ಕೆ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ನಾವು ಇರುವಂತಹ ಪ್ರದೇಶಗಳಲ್ಲಿ ನಾವು ನೋಡ್ತೀವಿ, ಅನೇಕ ಘಟನೆಗಳನ್ನು ನಾವು ನೋಡಬೇಕಾದ್ರೆ ದೇವರ ಮೇಲೆ ನಮಗೆ ಭಯ ಉಂಟಾಗಬೇಕು. ಪ್ರೈಸ್ ದಿ ಲಾರ್ಡ್. ಕೆಲವು ವಸ್ತುಗಳನ್ನು ನೋಡ್ತೀವಿ, ಕೆಲವು ವ್ಯಕ್ತಿಗಳನ್ನು ನೋಡ್ತೀವಿ, ಕೆಲವು ವಿಷಯಗಳನ್ನು ನಾವು ಕಾಣ್ತೀವಿ, ಆದ್ರೂ ಕೂಡ ನಮಗೆ ಏನು ಅನಿಸೋದಿಲ್ಲ. ದೇವರ ಮೇಲೆ ನಮಗೆ ಭಯ ಇಲ್ಲ. ಸತ್ಯವನ್ನು ಅರಿತುಕೊಳ್ಳಬೇಕೆಂಬ ಜ್ಞಾನವೇ ನಮ್ಮಲ್ಲಿ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಅಂತ ಹೇಳಿದ್ರೆ, ನನಗೆ ಗೊತ್ತಿಲ್ದಿರೋ ವಿಷಯ ಇದೆಯಾ? ನಾನು ತುಂಬಾ ಓದಿದ್ದೀನಿ, ನಾನು ರೋಮನ್ ಕಥೋಲಿಕ್, ಹಾಗಾಗಿ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ. ನಾನು CSI, ನಾನು ಪ್ರೊಟೆಸ್ಟೆಂಟ್, ನಾನು ಅದು ಇದು ಅಂತ ಹೇಳ್ಕೊಂಡು ನನಗೆಲ್ಲ ಗೊತ್ತಿದೆ ಅಂತ ಹೇಳ್ಕೊಂಡು ಒಬ್ಬರ ಮೇಲೆ ಒಬ್ರು ಈ ಸಭೆಯವರು ಆ ಸಭೆಯವ್ರನ್ನ ಬೈತಾ ಇರ್ತಾರೆ, ಆ ಸಭೆಯವರು ಈ ಸಭೆಯನ್ನು ಬೈತಾ ಇರ್ತಾರೆ. ತಾವೇ ಜ್ಞಾನಿಗಳೆಂದುಕೊಂಡು ಅವರು ನಿಜವಾಗಿಯೂ ಮೂರ್ಖರಾದರು. ವಾಕ್ಯ ಹೇಳುತ್ತೆ ನೋಡಿ, ಅವರ ವಿವೇಕರಹಿತ ಮನಸ್ಸು ಅಂಧಕಾರಮಯವಾಯಿತು. ತಾವೇ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳುತ್ತಾ ಅವರು ನಿಜವಾಗಿಯೂ ಮೂರ್ಖರಾದರು. ಅಮರ ದೇವರನ್ನು ಆರಾಧಿಸುವುದನ್ನು ಬಿಟ್ಟು ಅಳಿದು ಹೋಗುವಂತ ನರಮಾನವರ, ಪ್ರಾಣಿ ಪಕ್ಷಿಗಳ, ಸರ್ಪಾದಿಗಳ ವಿಗ್ರಹಗಳನ್ನ ಮಾಡಿ ಆರಾಧಿಸತೊಡಗಿದರು. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಧರ್ಮಶಾಸ್ತ್ರವನ್ನ ಅನುಸರಿಸಬೇಕು ಅಂದ್ರೆ, ಧರ್ಮಶಾಸ್ತ್ರದ ಬಗ್ಗೆ ಅಂದ್ರೆ ಬೈಬಲ್ ಬಗ್ಗೆ ಎಲ್ಲ ನಮಗೆ ತಿಳಿದಿರಬೇಕು ಅಂತ ಹೇಳಿದ್ರೆ, ಅದಕ್ಕೆ ಮುಖ್ಯವಾದ ಒಂದೇ ಒಂದು ಕಾರಣ ಏನಂತ ಹೇಳಿದ್ರೆ, ನಾವು ಮಾನವರ, ಪ್ರಾಣಿ ಪಕ್ಷಿಗಳ, ಸರ್ಪಾದಿಗಳ ವಿಗ್ರಹದ ಮುಂದೆ ನಾವು ನಿಂತುಕೊಳ್ಳಬಾರದು. ಯಾಕೆ ಅಂತ ಹೇಳಿದ್ರೆ, ಧರ್ಮಶಾಸ್ತ್ರದಿಂದ ಬೇರ್ಪಟ್ಟ ವ್ಯಕ್ತಿ ಅವನು ಪಾಪ ಮಾಡಲಿಕ್ಕೆ ಅವನಿಗೆ ಇತಿಮಿತಿ ಇರೋದಿಲ್ಲ, ಅವನು ಪಾಪ ಮಾಡ್ತಾ ಇರ್ತಾನೆ. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರನ್ನ ಆರಾಧಿಸುವಂತಹ ಚರ್ಚ್ ಇರ್ಬೋದು, ಚರ್ಚ್ಗಳಲ್ಲಿ ನಡೆಯುವಂತ ಕೆಲವು ಅಹಿತಕರ ಘಟನೆಗಳನ್ನ ನಾವು ನೋಡ್ತೀವಿ.
ಕೆಲವು ಅಹಿತಕರ ಘಟನೆಗಳನ್ನ ನಾವು ನೋಡ್ತೀವಿ, ನಾವು ಕಾಣ್ತೀವಿ. ಪ್ರೈಸ್ ದಿ ಲಾರ್ಡ್. ಉದಾಹರಣೆಗೆ ಸಣ್ಣ ಉದಾಹರಣೆ ನಾನು ನಿಮಗೆ ಕೊಡ್ತೀನಿ. ದೇವರು ನಮ್ಮೊಂದಿಗೆ ಮಾತನಾಡುವ ಸ್ಥಳ ದೇವಾಲಯ. ದೇವರು ನಮ್ಮೆಲ್ಲರೊಂದಿಗೆ ಒಟ್ಟಾಗಿ ಸೇರಿ ಮಾತನಾಡುವ, ಎಲ್ಲರಿಗೂ ಒಂದೇ ಸ್ವರ, ಒಂದೇ ಸ್ವರದಲ್ಲಿ ಮಾತನಾಡುವ ಸ್ಥಳ ಅಂತ ಹೇಳಿದ್ರೆ ಅದು ಚರ್ಚ್. ಈಗ ಮೋಶೆಗೆ ಸೀನಾಯ್ ಬೆಟ್ಟದ ಮೇಲೆ ದೇವರು ಕರೀತಾರೆ, ನಾನು ನಿನ್ನೊಂದಿಗೆ ಮಾತನಾಡಬೇಕು ಬಾ, ಕೆಲವು ವಿಷಯಗಳ ಬಗ್ಗೆ ಚರ್ಚಿಸಬೇಕು ಬಾ ಅಂತೇಳಿ ಕರೀತಾರೆ. ಮಾತನಾಡೋದಕ್ಕಿಂತ ಮುಂಚೆ ಆತನನ್ನು ಲೌಕಿಕ ವಸ್ತುಗಳಿಂದ ಬೇರ್ಪಡಿಸ್ತಾರೆ. ಪರಿಶುದ್ಧತೆಯ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ. ನೀನು ನಿಂತಿರುವ ಸ್ಥಳ ಪರಿಶುದ್ಧವಾದುದು, ಹಾಗಾಗಿ ನಿನ್ನ ಪಾದರಕ್ಷೆಗಳನ್ನ ದೂರ ಇಡು ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಪಾದರಕ್ಷೆಗಳನ್ನ ಅಶುದ್ಧವಾದ ಕಾರ್ಯಗಳಿಗೂ ನಾವು ಆ ಸ್ಥಳಗಳಿಗೆ ಹೋಗಿ ಬಂದಿರ್ತೀವಿ. ಹಾಗಾಗಿ ನಾನು ನಿನ್ನೊಂದಿಗೆ ಮಾತನಾಡಬೇಕು. ಸೊ ಹಾಗಾಗಿ ನೀನು ಆ ಸ್ಥಳ ಪರಿಶುದ್ಧವಾದ ಸ್ಥಳ ಅಂತ ಹೇಳ್ತಾರೆ. ಅದೇ ರೀತಿ ಚರ್ಚಲ್ಲೂ ಕೂಡ ದೇವರು ನನ್ನೊಂದಿಗೆ ಮಾತನಾಡ್ತಾರೆ. ಮೋಶೆ ಜೊತೆ ಹೇಗೆ ಮಾತನಾಡಿದ್ರು ನನ್ನ ಜೊತೆಲೂ ಹಾಗೇ ಮಾತಾಡ್ತಾರೆ ಎಂದು ಆ ವ್ಯಕ್ತಿ ಭಾವಿಸಿದ್ದೇ ಆದರೆ, ಆ ವ್ಯಕ್ತಿಗೆ ಆ ಅರಿವು ಇದ್ದಿದ್ದೇ ಆದರೆ ಖಂಡಿತವಾಗ್ಲೂ ಅವನು ಪಾದರಕ್ಷೆಗಳನ್ನ ಹಾಕೊಂಡು ದೇವಾಲಯದ ಒಳಗೆ ಬರೋದಿಲ್ಲ. ಹಾಗಾಗಿ ಆ ಅರಿವು ಅವನಿಗಿದೆ, ಆದರೆ ಅತಿ ಹೆಚ್ಚು ಅರಿವು ಅವನಿಗಿದೆ. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ 24ನೇ ವಾಕ್ಯ, ಆದುದರಿಂದ ಮಾನವರ ಮನಸ್ಸಿಗೆ ಆಶಾಪಾಶಗಳಿಗೆ ಬಲಿಯಾಗಿ ತಮ್ಮ ದೇಹಗಳಿಂದ ತಮ್ಮಲ್ಲೇ ಅಶ್ಲೀಲ ಕೃತ್ಯಗಳನ್ನೆಸಗಲೆಂದು ದೇವರು ಅವರನ್ನು ಅಶುದ್ಧ ನಡತೆಗೆ ಬಿಟ್ಟರು. ನೋಡಿ, ಅವರು ಕೈ ಬಿಟ್ಟ ಕಾರಣ 25ನೇ ವಾಕ್ಯ, ಅವರು ದೇವರ ಸತ್ಯವನ್ನು ಬಿಟ್ಟು ಅಸತ್ಯವಾದುದನ್ನೇ ಅವರು ಆರಾಧಿಸತೊಡಗಿದರು. ವಸ್ತುಗಳ ಮುಂದೆ, ವ್ಯಕ್ತಿಗಳ ಮುಂದೆ, ಪ್ರಾಣಿ ಪಕ್ಷಿಗಳ ಮುಂದೆ, ಸರ್ಪಾದಿಗಳ ಮುಂದೆ ಹೋಗಿ ಇವರು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾವಾಗ ನೀವು ಧರ್ಮಶಾಸ್ತ್ರ, ಈಗ ನೋಡಿ, ನೀವು ದೇವರೊಂದಿಗೆ ಮಾತನಾಡಬೇಕಾದ್ರೆ ದೇವರು ನೀವು ಮಾತನಾಡುವುದೆಲ್ಲವನ್ನ ಕೇಳಿಸ್ಕೊಳ್ತಾರೆ. ಉತ್ತರ ಬಂದು ಬೈಬಲ್ ಮುಖಾಂತರ ಕೊಡ್ತಾರೆ, ವಾಕ್ಯಗಳ ಮುಖಾಂತರ ಕೊಡ್ತಾರೆ. ಯಾಕಂದ್ರೆ ಈ ಲೋಕಕ್ಕೆ ಏನು ಅವಶ್ಯಕತೆ ಇದೆ ಅನ್ನೋದನ್ನ ಅವರು ಮುಂಚಿತವಾಗಿ ಎಲ್ಲವನ್ನ ಬರೆದಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಇದೊಂದು ದೊಡ್ಡ ಸೌಭಾಗ್ಯ, ನಮಗೆ ಇದೊಂದು ದೊಡ್ಡ ಸೌಭಾಗ್ಯ. ಯಾರಿಗೂ ಸಿಗದ ಒಂದು ಸೌಭಾಗ್ಯ. ಏನಂತ ಹೇಳಿದ್ರೆ, ನಾಳೆ ಹೇಗಿರುತ್ತೆ, ನಾವು ನ್ಯಾಯ ತೀರ್ಪು ಹೇಗಿರುತ್ತೆ, ನ್ಯಾಯ ತೀರ್ಪು ಆದ್ಮೇಲೆ ಏನಾಗ್ತೀವಿ ನಾವು, ಎಲ್ಲವನ್ನ ಮುಂಚಿತವಾಗಿಯೇ ದೇವರು ಬರೆದಿಟ್ಟಿದ್ದಾರೆ. ನಮಗೆ ಎಚ್ಚರಿಕೆಯ ಸಂದೇಶವನ್ನ ಅವರು ನೀಡ್ತಾ ಇದ್ದಾರೆ. ಆದರೂ ಕೂಡ ನಾವು ಧರ್ಮಶಾಸ್ತ್ರವನ್ನ ಓದದೆ ಹೋದ್ರೆ, ಧರ್ಮಶಾಸ್ತ್ರವನ್ನ ನಾವು ಅದರ ಗೂಢಾರ್ಥವನ್ನ ನಾವು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಇದೇ ರೀತಿನೇ ಮಾನವರ ಮುಂದೆ, ಪ್ರಾಣಿ ಪಕ್ಷಿಗಳ ಮುಂದೆ, ಸರ್ಪಾದಿಗಳ ಮುಂದೆ ನಾವು ಹೋಗಿ ಆ ವಿಗ್ರಹಗಳ ಮುಂದೆ ನಿಂತ್ಕೊಂಡು ನಾವು ಮಾತಾಡಬೇಕಾಗುತ್ತೆ. ಯಾಕಂದ್ರೆ ಸತ್ಯ ಅರಿತಿದ್ರು, ನಿಜವಾದ ದೇವರನ್ನು ಅರಿತಿದ್ರು, ಅವರು ದೇವರೆಂದು ಅವರನ್ನು ಆರಾಧಿಸಲಿಲ್ಲ. ಅವರಿಗೆ ಸತ್ಯಕ್ಕಿಂತ ಅತಿ ಹೆಚ್ಚು ಪ್ರಿಯ ಯಾವುದ್ರ ಮೇಲೆ ಅಂತ ಹೇಳಿದ್ರೆ ಅಸತ್ಯವಾದದ ಮೇಲೆ, ಅಸತ್ಯವಾದವುಗಳ ಮೇಲೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. ಏಕೆಂದರೆ ದೇವರ ಧರ್ಮಶಾಸ್ತ್ರ ನಮ್ಮನ್ನು ಸ್ವರ್ಗದ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸುತ್ತೆ. ಯಾವ ವ್ಯಕ್ತಿ ನೋಡಿ ಬೈಬಲ್ ಓದುತ್ತಾನೋ, ಯಾವ ವ್ಯಕ್ತಿ ಬೈಬಲ್ ಅನ್ನ ಓದಿ ಅದನ್ನ ಆಳವಾಗಿ ಬಹಳ ತಾಳ್ಮೆಯಿಂದ ಪವಿತ್ರಾತ್ಮರ ಸಹಾಯದಿಂದ ಅರ್ಥೈಸಿಕೊಳ್ತಾನಲ್ಲ, ಅವನು ಒಂದೊಂದು ಪಾಪಗಳನ್ನು ಮಾಡ್ಲಿಕ್ಕೂ ಅವನು ಭಯಪಡ್ತಾನೆ. ಒಂದೊಂದು ಪಾಪಗಳನ್ನು ಮಾಡ್ಲಿಕ್ಕೂ ಕೂಡ ಅವನು ಭಯ ಪಡ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ, ಪಾಪ ಮಾಡುವ ಪ್ರತಿಯೊಬ್ಬನು ನರಕದ ಪಾಲಾಗ್ತಾನೆ. ಪ್ರೈಸ್ ದಿ ಲಾರ್ಡ್. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಆ ಪಾಪದ ಅರಿವು ಇರೋದಿಲ್ಲ. ಯಾಕಂದ್ರೆ ಅವನು ಏನ್ ಮಾಡ್ತಾನಂದ್ರೆ ಅದನ್ನ ರಿಸೀವ್ ಮಾಡ್ಕೊಳ್ಳಿಲ್ಲ, ಆ ವಾಕ್ಯವನ್ನ ಅವನು ಆಳವಾಗಿ ಅರ್ಥೈಸಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆ ಬೈಬಲ್ಗೆ ಬೆಲೆ ಇರೋದಿಲ್ಲ. ಹಾಗಾಗಿ ಅವನೇನ್ ಮಾಡ್ತಾನೆ, ತನಗೆ ಇಷ್ಟ ಬಂದ ರೀತಿಯಲ್ಲಿ ಅವನು ಜೀವಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ.
ಮೋಶೆಯ ಧರ್ಮಶಾಸ್ತ್ರ, ಲೂಕನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಅಬ್ರಹಾಂ ಹೇಳ್ತಾರೆ, ನಿನ್ನ ಸಹೋದರರು ಈ ಸ್ಥಳಕ್ಕೆ ಬರಬಾರದು ಅಂತ ಹೇಳಿದ್ರೆ, ಪಾತಾಳ ಲೋಕಕ್ಕೆ ಬರಬಾರದು ಅಂತ ಹೇಳಿದ್ರೆ, ಅವರು ಮೋಶೆಯ ಹಾಗೂ ಪ್ರವಾದಿಗಳ ಆ ವಾಕ್ಯಗಳನ್ನು ಓದ್ಲಿ, ಅರ್ಥ ಮಾಡ್ಕೊಳ್ಳಿ. ಈ ದಿನಗಳಲ್ಲಿ ಎಷ್ಟೋ ಕುಟುಂಬಗಳಲ್ಲಿ ಬೈಬಲ್ ಇಲ್ಲ. ಲೋಕದ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದಾರೆ. ಲೋಕದ ವ್ಯಕ್ತಿಗಳೊಂದಿಗೆ ಸಂಬಂಧವನ್ನು ಇಟ್ಕೊಳ್ತಾ ಇದ್ದಾರೆ. ಲೋಕದ ಬೋಧಕರನ್ನ ಅವರು ಪ್ರೀತಿಸ್ತಾ ಇದ್ದಾರೆ. ಲೋಕದ ಬೋಧಕರಿಗೆ ಹೆಚ್ಚು ಮಹತ್ವವನ್ನ ಕೊಡ್ತಾ ಇದ್ದಾರೆ. ಲೋಕದ ವಿಷಯಗಳಿಗೆ ಅವರು ಸಂಪೂರ್ಣವಾಗಿ ಪ್ರೈಸ್ ದಿ ಲಾರ್ಡ್, ಸಂಪೂರ್ಣವಾಗಿ ಏನು ಭರವಸೆ, ಅದ್ರ ಮೇಲೆ ಭರವಸೆ. ಕೆಲವು ಬೋಧಕರು ಹೇಳ್ತಾರೆ, ನೀನ್ ಹೆಂಗ್ ಬೇಕಾದ್ರೂ ಇರು, ತೊಂದರೆ ಏನಿಲ್ಲ, ದೇವರು ನಿನ್ನನ್ನು ಏನ್ ಮಾಡ್ತಾರೆ, ನಿನ್ನನ್ನು ಏನ್ ಮಾಡಿದ್ರು ಅವರು ಕ್ಷಮಿಸ್ತಾರೆ. ನಿನ್ನನ್ನ ಕ್ಷಮಿಸಿ ಆದ್ಮೇಲೆ ನಿನ್ನನ್ನು ಅವರು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ. ಯೇಸು ಸ್ವಾಮಿ ನಮಗೋಸ್ಕರನೇ ಬಂದಿದ್ದು, ಪಾಪಿಗಳಿಗೋಸ್ಕರನೇ ಬಂದಿದ್ದು ಅಂತ ಹೇಳಿದ್ರು. ಎಸ್, ನಿಜ, ಪಾಪಿಗಳಿಗೋಸ್ಕರನೇ ಬಂದಿದ್ದು. ಆದರೆ ಅದು ಮೊದಲನೇ ಬರುವಿಕೆಯಲ್ಲಿ ಅವರು ಬಂದದ್ದು ಪಾಪಿಗಳಿಗೋಸ್ಕರ, ಅರಿಯದೆ ಮಾಡಿದ ಪಾಪಗಳಿಗೆ ಆ ಕ್ಷಮೆಯನ್ನು ನೀಡುವುದಕ್ಕಾಗಿ. ಯಾಕಂದ್ರೆ ಆ ಪಾಪ ಮಾಡಿದ ತಕ್ಷಣ ಅವನು ಸೈತಾನನ ಗುಲಾಮನಾಗ್ತಾನೆ. ಆ ಸೈತಾನನ ಗುಲಾಮತನದಿಂದ ನಮ್ಮನ್ನ ಬಿಡಿಸುವುದಕ್ಕಾಗಿ, ನಮ್ಮ ಪಿತೃಗಳನ್ನು ಬಿಡಿಸುವುದಕ್ಕಾಗಿ, ಶಾಪದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಅವರು ಮೊದಲನೇ ಬಾರಿಗೆ ಮನುಷ್ಯ ರೂಪ ತಾಳಿ ಬಂದರು. ಇದೆಲ್ಲ ನಮಗೆ ಸರ್ವೇ ಸಾಮಾನ್ಯ ಅನಿಸ್ತಾ ಇದೆ. ಏನೋ ಒಂದು ತರ ಕತೆ ತರ ಅನಿಸ್ತಾ ಇದೆ. ನಮಗೆ ಕ್ರೈಸ್ತರಿಗೆಲ್ಲ ಏನಿಸ್ತಾ ಇದೆ, ಕತೆ ತರ ಅನಿಸ್ತಾ ಇದೆ. ಅದರ ಮಹತ್ವ ನಮಗೆ ಗೊತ್ತಾಗ್ತಾ ಇಲ್ಲ, ಅದರ ಬೆಲೆ ನಮಗೆ ಗೊತ್ತಾಗ್ತಾ ಇಲ್ಲ, ಅದರ ರುಚಿ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದ್ರೆ ನಾವು ಮಂದಮತಿಗಳಾಗೋಗಿದ್ದೀವಿ. ಯಾವುದೋ ಒಬ್ಬ ವ್ಯಕ್ತಿ ಹೇಳ್ತಾರೆ, ನೀನು ಈ ರೀತಿ ಮಾಡು, ಅದನ್ನೇ ನಾವು ಅನುಸರಿಸ್ತೀವಿ. ಆ ವ್ಯಕ್ತಿ ಏನಕ್ಕೆ ಹೇಳ್ದ ಅನ್ನೋದು ಆ ವ್ಯಕ್ತಿಗೂ ಅರಿವಿರೋದಿಲ್ಲ. ಆ ವ್ಯಕ್ತಿಗೂ ಅದು ಏನ್ ಹೇಳ್ತಾರೆ ನೋಡಿ. ಮೊದಲನೇ ಬರುವಿಕೆಯಲ್ಲಿ ಖಂಡಿತವಾಗಲೂ ಕ್ಷಮೆ ನೀಡುವುದಕ್ಕಾಗಿ ಬಂದ್ರು, ಕ್ಷಮಿಸಿದ್ರು, ಶಿಲುಬೆ ಹೊತ್ತರು, ನಮಗೋಸ್ಕರ ರಕ್ತವನ್ನು ಸುರಿಸಿದ್ರು, ಶಿಲುಬೆಯಲ್ಲಿ ಮರಣ ಹೊಂದಿದ್ರು, ನಂತರ ಸಮಾಧಿ ಆದ್ಮೇಲೆ 3ನೇ ದಿನ ಅವರು ಪುನರುತ್ಥಾನ ಎಲ್ಲ ಆಯಿತು, ಎಲ್ಲ ಸಂಪೂರ್ಣವಾದ ಬಿಡುಗಡೆ ಆಯಿತು. ಆದರೆ 2ನೇ ಬಾರಿ ಮತ್ತೊಮ್ಮೆ ಅವರು ಪುನರಾಗಮಿಸೋದು ಯಾವುದೇ ಕಾರಣಕ್ಕೂ ಅವರು ಕ್ಷಮೆ ಕೊಡೋಕ್ಕಲ್ಲ, ನ್ಯಾಯ ತೀರ್ಪಿಗಾಗಿ ಬರ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಕ್ಷಮೆ ನೀಡೋದಕ್ಕೋಸ್ಕರ ಬರ್ತಲ್ಲ, ಅವರು ನ್ಯಾಯ ತೀರ್ಪಿಗೋಸ್ಕರ ಬರ್ತಾ ಇದ್ದಾರೆ. ಅದೂ ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಆ ವಾಕ್ಯವೂ ಕೂಡ ಬರೆಯಲ್ಪಟ್ಟಿದೆ. ಎಂತ ಶಕ್ತ ಮೂರ್ಖನಿಗಾದ್ರೂ ಈ ವಾಕ್ಯ ನಮಗೆ ಅರ್ಥ ಆಗುತ್ತೆ. ಅದು ಓದ್ಬೇಕಾದ್ರೇನೆ ಅರ್ಥ ಆಗುತ್ತೆ. ನೋಡಿ, ನಾನು ಓದ್ತಿರ್ಬೇಕಾದ್ರೆ ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ 27 ಹಾಗೂ 28 ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. 27ನೇ ವಾಕ್ಯ ಹೇಳುತ್ತೆ, ಪ್ರತಿಯೊಬ್ಬ ಮಾನವನು ಸಾಯುವುದು ಒಂದೇ ಸಾರಿ, ಅನಂತರ ಅವನು ನ್ಯಾಯ ತೀರ್ಪಿಗೆ ಗುರಿಯಾಗಬೇಕು. ಹಾಗೆಯೇ ಎಲ್ಲ ಮಾನವರ ಪಾಪಗಳನ್ನ ಹೊತ್ತು ಹೋಗಲಾಡಿಸಲು ಕ್ರಿಸ್ತ ಯೇಸು ಒಮ್ಮೆಗೆ ಎಲ್ಲ ಕಾಲಕ್ಕೂ ತಮ್ಮನ್ನೇ ಬಲಿಯಾಗಿ ಸಮರ್ಪಿಸಿಕೊಂಡರು. ಅಂದರೆ ಮೊದಲನೇ ಬರುವಿಕೆಯಲ್ಲಿ ನಡೆದಂತ ವಿಷಯವನ್ನ ಇಲ್ಲಿ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇಲ್ಲಿ ಎಚ್ಚರಿಕೆ ಸಂದೇಶವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಎಚ್ಚರಿಕೆಯ ಸಂದೇಶದ ವಾಕ್ಯವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ಹೇಳ್ತಾ ಇದ್ದಾರೆ, ಮೊದಲನೇ ಬಾರಿ ಬಂದಾಗ ಅವರು ಕ್ರಿಸ್ತ ಯೇಸು ಒಮ್ಮೆಗೆ ಎಲ್ಲ ಕಾಲಕ್ಕೂ ತಮ್ಮನ್ನೇ ಬಲಿಯಾಗಿ ಸಮರ್ಪಿಸಿಕೊಂಡರು. ಮತ್ತೆ ವಾಕ್ಯ ಮುಂದುವರಿಸಿ ಹೇಳ್ತಾ ಇದೆ, ಅವರು ಮತ್ತೆ ಪ್ರತ್ಯಕ್ಷರಾಗ್ತಾರೆ, ಪಾಪ ನಿವಾರಣೆ ಮಾಡಲೆಂದು ಅಲ್ಲ. ಪ್ರತಿಯೊಬ್ಬರಿಗೂ ಈ ವಾಕ್ಯ ಓದಕ್ಕೆ ಬರ್ದಿರೋರ್ಗೂ ಕೂಡ ಈ ವಾಕ್ಯ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಪಾಪ ನಿವಾರಣೆ ಮಾಡಲೆಂದು ಅಲ್ಲ, ಅವರು ಮತ್ತೆ ಪ್ರತ್ಯಕ್ಷರಾಗುವರು.
ಆದರೆ ಅವರು ಪಾಪ ನಿವಾರಣೆ ಮಾಡುವುದಕ್ಕಾಗಿ ಅಲ್ಲ. ಎರಡನೇದಾಗಿ ಹೇಳ್ತಾರೆ, ತಮ್ಮನ್ನು ನಂಬಿ ನಿರೀಕ್ಷಿಸಿಕೊಂಡವರನ್ನು ಜೀವೋದ್ಧಾರ ಮಾಡುವುದಕ್ಕಾಗಿ. ಯಾರು ಪ್ರಭುವನ್ನು ನಂಬಿ ಅವರೊಂದಿಗೆ ಜೀವಿಸಲಿಕ್ಕೆ, ಅವರೊಡನೆ ಜೀವಿಸಲಿಕ್ಕೆ, ಅವರ ಕಾರ್ಯಗಳನ್ನು ನೆರವೇರಿಸುವುದಕ್ಕಾಗಿ, ಅಂದ್ರೆ ದೇವರ ರಾಜ್ಯ ಈ ಧರೆಯಲ್ಲಿ ಕಟ್ಟಲ್ಪಡುವುದಕ್ಕಾಗಿ ಯಾರ್ಯಾರು ಪ್ರಭು ಯೇಸು ಕ್ರಿಸ್ತರಂತೆ ಜೀವಿಸ್ತಾರೋ, ಅವರಿಗಾಗಿ ಯಾರು ಜೀವಿಸ್ತಾರೋ ಆ ಆತ್ಮವನ್ನ ರಕ್ಷಿಸುವುದಕ್ಕಾಗಿ ಅವರು ಬರ್ತಾರೆ. ಅಂದ್ರೆ ಅವರು ನ್ಯಾಯ ತೀರ್ಪನ್ನ ನೀಡುವುದಕ್ಕಾಗಿ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಉಳಿದವರು ಧನಿಕನಂತೆ ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡಿಕೊಂಡು ಸುಖ ಭೋಗದ ಜೀವನದಲ್ಲಿ ಯಾರ್ಯಾರು ಜೀವಿಸ್ತಾ ಇದ್ದೀವೋ ನಾವು ಜೀವಿಸ್ತಾ ಇದ್ದೀವೋ ಅವರೆಲ್ಲ ಲೋಕನ ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 23ರಲ್ಲಿ ಬರೆದಿರುವ ಹಾಗೆ ಪಾತಾಳಕ್ಕೆ ಅವರು ಬಾಧ್ಯಸ್ಥರಾಗ್ತಾರೆ. ಪ್ರೈಸ್ ದಿ ಲಾರ್ಡ್. ಇದಕ್ಕೆ ಹೇಳೋದು ಎಚ್ಚರಿಕೆಯ ಗ್ರಂಥ. ಬೈಬಲ್ ಎಚ್ಚರಿಕೆಯ ಗ್ರಂಥ. ಹಿಂದೆ ಏನ್ ನಡೆದಿತ್ತು, ಈಗ ಏನ್ ನಡೀತಾ ಇದೆ, ಮುಂದೆ ಏನ್ ನಡೆಯಲಿದೆ ಎಂಬುದನ್ನು ತಿಳಿಸಿಕೊಡುವುದಕ್ಕಾಗಿ, ಎಚ್ಚರಪಡಿಸುವುದಕ್ಕಾಗಿ ದೇವರು ಮುಂಚಿತವಾಗಿಯೇ ಬಹಳ ಪ್ರೀತಿಯಿಂದ, ಅಂದರೆ ನಮ್ಮ ಮೇಲೆ ಇರುವಂತಹ ಕಾಳಜಿ, ನಮ್ಮ ಮೇಲೆ ಇರುವಂತಹ ಪ್ರೀತಿ, ನಮ್ಮ ಮೇಲೆ ಇರುವಂತಹ ಒಂದು ವಿಶೇಷವಾದ ಒಂದು ಸ್ಥಾನಮಾನ ನೀಡಿ ಅವರು ಮುಂಚಿತವಾಗಿ ಎಚ್ಚರಿಕೆಯ ವಿಷಯಗಳನ್ನ ಬೈಬಲಲ್ಲಿ ಬರೆದಿಟ್ಟು ಅದು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಈಗಲೂ ಕೂಡ ನಾವು ಸತ್ಯವನ್ನು ಅರಿತುಕೊಳ್ಳದೆ ಯಾರೋ ಲೋಕದ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾರೆ, ಅದನ್ನ ನಾವು ಫಾಲೋ ಮಾಡೋಣ, ಇದನ್ನ ಫಾಲೋ ಮಾಡೋಣ ಅಂತ ಹೇಳಿ ನಾವೇನಾದ್ರೂ ಓದೋ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ನಾವು ಮಂದಮತಿಗಳು. ವಾಕ್ಯಗಳ ಪ್ರಕಾರ ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ 23ನೇ ವಾಕ್ಯಗಳ ಪ್ರಕಾರ ನಾವು ಮಂದಮತಿಗಳು. ಯಾಕಂದ್ರೆ ಸತ್ಯ ನಮ್ಮ ಕಿವಿಗೆ ಬಿದ್ದಿದೆ, ಸತ್ಯ ನಮಗೆಲ್ಲ ಅರಿವಿದೆ, ಸತ್ಯ ನಮಗೆ ತಿಳಿಸ್ಕೊಡ್ತಾ ಇದೆ. ಆದ್ರೂ ಕೂಡ ನಾವು ಆ ಸತ್ಯವನ್ನ ಅಂಗೀಕರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ವಾಕ್ಯ ಹೇಳುತ್ತೆ ಅಂತಿಮ ದಿನಗಳಲ್ಲಿ ಏನಾಗುತ್ತೆ, ಅಂತಿಮ ದಿನಗಳಲ್ಲಿ ಏನಾಗ್ಬೋದು ಅಂತ ನಾವು ನೋಡ್ತಾ ಹೋದ್ರೆ 2 ತಿಮೋತಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಾಕ್ಯ 3 ಹಾಗೂ 4 ಈ ವಾಕ್ಯಗಳನ್ನು ಓದಬೇಕಾದ್ರೆ ಅಲ್ಲಿ ಜನರು ಸದ್ಬೋಧನೆಯನ್ನು ಸಹಿಸದೆ ಸ್ವೇಚ್ಛಾಚಾರಿಗಳಾಗುವ ಕಾಲವು ಬರುತ್ತದೆ. ಅದು ನಾವು ಈಗ ಕಣ್ಣಾರೆ ಕಾಣ್ತಾ ಇದ್ದೀವಿ. ಬೈಬಲಲ್ಲಿ ಬರೆದಿರುವ ಎಲ್ಲ ಪ್ರವಾದನೆಗಳನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಏನ್ ನಡೀತಾ ಇದೆ? ತಮ್ಮ ದುರುಚಿಗಳಿಗೆ ಅನುಸಾರವಾಗಿ ಬೋಧಿಸುವವರಿಗೆ ಕಾತುರದಿಂದ ಕಿವಿಗೊಡಲು ಕೂಡಿಕೊಳ್ಳುತ್ತಾರೆ. ಕಾತುರದಿಂದ ಯಾರು ನಮ್ಮ ಈ ಶರೀರವನ್ನು ತೃಪ್ತಿಪಡಿಸ್ತಾರೋ, ಮನಸ್ಸನ್ನು ತೃಪ್ತಿಪಡಿಸ್ತಾರೋ ಅವರಿಗೋಸ್ಕರ ಕಾದು ಕುಳಿತುಕೊಂಡಿರ್ತಾರೆ. 4ನೇ ವಾಕ್ಯ ಹೇಳುತ್ತೆ, ಸತ್ಯಕ್ಕೆ ಕಿವಿಗೊಡದೆ ಕಟ್ಟುಕತೆಗಳನ್ನು ಕೇಳಲು ಅವರು ಅಲೆದಾಡ್ತಾರೆ. ಗಂಭೀರವಾದ ಗಟ್ಟಿಯಾರ ಯಾರಿಗೂ ಬೇಕಾಗಿಲ್ಲ. ಪ್ರೈಸ್ ದಿ ಲಾರ್ಡ್. ಸತ್ಯ ಅವರಿಗೆ ಅವಶ್ಯಕತೆ ಇಲ್ಲ, ಸುಳ್ಳು ಅತಿ ಮುಖ್ಯವಾಗಿ ಅವರಿಗೆ ಅವಶ್ಯಕತೆ ಉಂಟು. ಸತ್ಯಕ್ಕೆ ಕಿವಿಗೊಳ್ಳದೆ ಕಟ್ಟುಕತೆಗಳನ್ನು ಕೇಳಲು ಅಲೆದಾಡುತ್ತಾರೆ. ಆದರೆ ಇಲ್ಲೊಂದು ಎಚ್ಚರಿಕೆಯ ವಾಕ್ಯ ಇದೆ, ಆದರೆ ನೀನು ಎಲ್ಲ ಸನ್ನಿವೇಶಗಳಲ್ಲೂ ನೋಡು, ನನಗೂ ಹೇಳ್ತಾ ಇದ್ದಾರೆ, ನಿಮಗೂ ಹೇಳ್ತಾ ಇದ್ದಾರೆ, ನಿಮ್ಮ ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರಿಗೂ ಹೇಳ್ತಾ ಇದ್ದಾರೆ, ಆದರೆ ನೀವು ಎಲ್ಲಾ ಸನ್ನಿವೇಶಗಳಲ್ಲೂ ಸ್ಥಿರಚಿತ್ತದಿಂದಿರಿ, ಮತ್ತೆ ಕಷ್ಟವನ್ನು ಸಹಿಸಿಕೋ, ಶುಭ ಸಂದೇಶವನ್ನು ನಿಷ್ಠೆಯಿಂದ ಸಾರು. ಕಾಟಾಚಾರಕ್ಕೆ ಮಾತ್ರ ಮಾಡಕ್ ಹೋಗ್ಬೇಡ. ನಿನ್ನ ಸ್ವಂತ ಲಾಭಕ್ಕೋಸ್ಕರ ದುರ್ಬಳಕೆ ಮಾಡಕ್ ಹೋಗ್ಬೇಡ. ಮತ್ತೆ ಸುಳ್ಳನ್ನ ಸತ್ಯ ಎಂದು ಬೋಧಿಸಬೇಡ, ಸತ್ಯವನ್ನ ಸುಳ್ಳೆಂದು ಬೋಧಿಸಬೇಡ. ನಿನ್ನ ಬೋಧನೆಯಲ್ಲಿ ಪರಲೋಕದ ಶಕ್ತಿ ಇರಬೇಕೇ ಹೊರತು ಪರಲೋಕಕ್ಕೆ ಅವನು ಪ್ರವೇಶ ಮಾಡುವ ಅವನು ಪಾಪಿನೇ. ಈಗ ಯಾರ ಬಳಿಗೆ ಹೋಗಿ ದೇವರು ವಾಕ್ಯಗಳನ್ನು ಬೋಧಿಸ್ತಾರೆ ಅಂದ್ರೆ ಪಾಪಿಗಳ ಮುಂದೆ ದೇವರ ವಾಕ್ಯವನ್ನು ಬೋಧಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಪಾಪದ ಮೇಲೆ ಪ್ರತಿದಿನ ಪಾಪಗಳನ್ನು ಮಾಡ್ತಾ ಇದೀವಿ. ಆ
ಪರಿಹಾರ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ನಾವು ದೇವರ ವಾಕ್ಯಗಳನ್ನ ಅಂದ್ರೆ ಅಂಗೀಕರಿಸಿಕೊಳ್ತೀವೋ, ಯಾವಾಗ ನಾವು ದೇವರ ವಾಕ್ಯಗಳನ್ನು ಅಂಗೀಕರಿಸಿಕೊಳ್ತೀವೋ, ಯಾವಾಗ ನಾವು ಧರ್ಮಶಾಸ್ತ್ರಕ್ಕೆ ತಲೆ ಬಾಗ್ತೀವೋ, ಯಾವಾಗ ನಾವು ಧರ್ಮಶಾಸ್ತ್ರ ಏನ್ ತಿಳಿಸ್ಕೊಡ್ತಾ ಇದೆಯೋ ಅದರಂತೆ ನಾವು ಜೀವಿಸ್ತೀವೋ, ಆಗ ನಾವು ನಿಜವಾದ ಅಂದ್ರೆ ಪರಲೋಕದ ಕ್ರೈಸ್ತರಾಗ್ತೀವಿ, ಇಲ್ಲಾಂದ್ರೆ ಭೂಲೋಕದ ಕ್ರೈಸ್ತರಾಗ್ತೀವಿ. ಪರಲೋಕದ ಕ್ರೈಸ್ತರು ಬೇರೆ, ಭೂಲೋಕದ ಕ್ರೈಸ್ತರು ಬೇರೆ. ಪರಲೋಕದ ಕ್ರೈಸ್ತರು ಇಲ್ಲಿ ಬರೆದಿರುವ ಹಾಗೆ, ವಾಕ್ಯ ಬರೆದಿರುವ ಹಾಗೆ, ತನಗೆ ಬರುವ ಎಲ್ಲಾ ಕಷ್ಟವನ್ನು ಸಹಿಸಿಕೊಂಡು ಶುಭ ಸಂದೇಶವನ್ನು ನಿಷ್ಠೆಯಿಂದ ಸಾರುತ್ತಾರೆ ಹಾಗೂ ಅವರ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸ್ತಾರೆ. ಆದರೆ ಭೂಲೋಕದ ಪ್ರೈಸ್ ದಿ ಲಾರ್ಡ್, ಈ ಭೂಲೋಕದಂತಹ ಬೋಧಕರು, ಭೂಲೋಕಕ್ಕೆ ಸಂಬಂಧಪಟ್ಟ ಬೋಧಕರು, ಅವರು ಬೋಧಿಸೋದೇ ಒಂದು ವಿಚಿತ್ರ. ಅವರು ಬೋಧಿಸೋದೇ ಒಂದು ರೀತಿಯಾಗಿ, ಅವ್ರು ಯಾವಾಗಲೂ ಅಷ್ಟೇ ಲೋಕದ ವಿಷಯಗಳಲ್ಲೇ ಅವರು ಮಗ್ನರಾಗಿರ್ತಾರೆ. ಆಶೀರ್ವಾದ ಅಂತಾರೆ, ನಿಮಗೆ ಕ್ಷಮೆ ಸಿಕ್ಕಿದೆ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಈಗ ಕ್ಷಮೆ ಸಿಕ್ಕಿದೆ, ಓಕೆ ನೆಕ್ಸ್ಟ್ ಇನ್ನೊಂದು ಬೇರೆ ಪಾಪ ಮಾಡು, ಪರವಾಗಿಲ್ಲ ಅನ್ನೋ ತರ. ಗಟ್ಟಿ ಆಹಾರ ಇವರು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ವ್ಯಕ್ತಿಗಳನ್ನ ಆರಾಧಿಸ್ಲಿಕ್ಕೆ ಬೋಧಿಸ್ತಾರೆ ಇವರು. ವ್ಯಕ್ತಿಗಳನ್ನ ಆರಾಧಿಸ್ಲಿಕ್ಕೆ ಬೋಧಿಸ್ತಾರೆ, ವಸ್ತುಗಳನ್ನ ಆರಾಧಿಸ್ಲಿಕ್ಕೆ ಬೋಧಿಸ್ತಾರೆ, ಮತ್ತೆ ಲೋಕದ ವಿಷಯಗಳನ್ನ ಗಂಭೀರವಾಗಿ ತಗೊಳ್ತಾರೆ. ಅಂದ್ರೆ ಕಟ್ಟುಕತೆಗಳನ್ನ ಗಂಭೀರವಾಗಿ ತಗೊಳ್ತಾರೆ. ಕಟ್ಟುಕತೆಗಳಿಗೆ ಜನರು ಜಾಸ್ತಿ ಕಿವಿಗೊಡ್ತಾರೆ. ಅಲ್ಲಿ ಕಾಣಿಸ್ಕೊಂಡ್ರು, ಇಲ್ಲಿ ಕಾಣಿಸ್ಕೊಂಡ್ರು, ಅವ್ರಿಗೆ ಇದು ಹೇಳಿದ್ರು, ಅವ್ರು ಬಂದು ನಮಗೆ ಹೇಳಿದ್ರು, ನಾವು ಹೋಗಿ ಇನ್ನೊಬ್ರಿಗೆ ಹೇಳ್ತಾ ಇದೀವಿ. ಇವೆಲ್ಲ ಕಟ್ಟುಕತೆಗಳು. ಆದ್ರೆ ಬೈಬಲ್ ಹೇಳ್ತಾ ಇದೆ, ಈ ಬೈಬಲ್ ಅಲ್ಲಿರುವ ಯಾವ ವಾಕ್ಯವನ್ನು ಸೇರಿಸಬಾರ್ದು, ಯಾವ ವಾಕ್ಯವನ್ನು ತೆಗಿಬಾರ್ದು ಹಾಗೂ ಅಲ್ಲಗಳಿಬಾರ್ದು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಪ್ರಮುಖವಾದ ಒಂದು ಕ್ರೈಸ್ತನಿಗೆ ಪ್ರಮುಖವಾದ ಒಂದು ಕಾರ್ಯ ಅಂತ ಹೇಳಿದ್ರೆ, ಅಥವಾ ಪ್ರಮುಖವಾದ ಒಂದು ಗುಣ ಅಂತ ಹೇಳಿದ್ರೆ, ಅವನು ದೇವರ ಧರ್ಮಶಾಸ್ತ್ರ ಅಂದ್ರೆ ಈ ಬೈಬಲ್ ಅನ್ನ ಅವನು ಚಾಚು ತಪ್ಪದೆ ಆ ಬೈಬಲ್ ಅನ್ನ ಗೌರವಿಸ್ತಾನೆ, ಬೈಬಲ್ ಅನ್ನ ಆರಾಧಿಸ್ತಾನೆ, ಬೈಬಲ್ ಅನ್ನ ಪ್ರೀತಿಸ್ತಾನೆ, ಬೈಬಲ್ ಇರುವ ಒಂದೊಂದು ವಾಕ್ಯಗಳನ್ನ ಓದ್ತಾನೆ, ಓದಿದಾದ್ಮೇಲೆ ಅದನ್ನ ಅರ್ಥೈಸಿಕೊಳ್ತಾನೆ, ಸಮಯ ಕೊಟ್ಟು ಅರ್ಥೈಸಿಕೊಳ್ತಾನೆ. ಅರ್ಥೈಸಿಕೊಂಡ ಮೇಲೆ ಅವನು ಬದುಕಲಿಕ್ಕೆ ಅಂದ್ರೆ ಅದರಂತೆ ಜೀವಿಸ್ಲಿಕ್ಕೆ ಪ್ರೈಸ್ ದಿ ಲಾರ್ಡ್ ಪ್ರಾರಂಭಿಸ್ತಾನೆ. ನೋಡಿ, ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ ವಾಕ್ಯ 45ರಲ್ಲಿ ಮೋಶೆ ಇಸ್ರಾಯೇಲ್ ಜನರನ್ನು ನೋಡಿ ಹೀಗೆಂದು ಅವರಿಗೆ ತಿಳಿಸ್ತಾ ಹೋಗ್ತಾರೆ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ ವಾಕ್ಯ 45 ಹಾಗೂ 46 ಹಾಗೂ 47 ಈ 3 ವಾಕ್ಯಗಳನ್ನು ನೋಡಿ. ಮೋಶೆ ಈ ಮಾತುಗಳನ್ನೆಲ್ಲ ಇಸ್ರಾಯೇಲರಿಗೆ ಹೇಳಿ ಮುಗಿಸಿದ ನಂತರ ಅವರಿಗೆ, ನಾನು ಈಗ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತುಗಳನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಳ್ಳಿರಿ. ಅಂದ್ರೆ ಬೈಬಲ್ ನಮಗೆ ಲೋಕದಲ್ಲಿ ಎಚ್ಚರಿಕೆ ನೀಡುವುದಕ್ಕಾಗಿ ಎಚ್ಚರಿಕೆಯ ವಾಕ್ಯಗಳನ್ನ ದೇವರು ನಮಗೆ ಮುಂಚಿತವಾಗಿ ನಮಗೆ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯೋಚನೆ ಮಾಡಿ, ಸೈತಾನ ಒಂದು ಪ್ಲಾನ್ ಮಾಡ್ತಾ ಇದ್ದಾನೆ ನಮ್ಮ ಮೇಲೆ. ಸೈತಾನ ಒಂದು ಪ್ಲಾನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಪ್ಲಾನ್ಗೆ ವಿರುದ್ಧವಾಗಿ ಹೇಗೆ ನಾವು ಜೀವಿಸಬೇಕು ಅನ್ನೋದನ್ನ ಮುಂಚಿತವಾಗಿಯೇ ದೇವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದಾದ್ಮೇಲೆ, ನಿಮ್ಮ ಸಂತತಿಯವರಿಗೆ ಈ ಧರ್ಮಶಾಸ್ತ್ರದ ನಿಯಮಗಳನ್ನ ಅನುಸರಿಸಬೇಕೆಂದು ಆಜ್ಞಾಪಿಸಿರಿ. ಅಂದ್ರೆ ಧರ್ಮಶಾಸ್ತ್ರ ತುಂಬಾ 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 ಮುಖ್ಯ. ಒಬ್ಬ ಕ್ರೈಸ್ತನೆನಿಸಿಕೊಂಡವನಿಗೆ, ಒಬ್ಬ ಕ್ರೈಸ್ತನಾದವನಿಗೆ ಧರ್ಮಶಾಸ್ತ್ರ ತುಂಬಾ ಮುಖ್ಯ. ಯಾವುದೇ ವ್ಯಕ್ತಿ, ಯಾವುದೇ ವಸ್ತು ಅಥವಾ ಯಾವುದೇ ಲೌಕಿಕ ವಿಷಯಗಳಲ್ಲಿ ಅವನು ಮಗ್ನನಾಗಿರಬಾರದು. ಧರ್ಮಶಾಸ್ತ್ರದಲ್ಲಿ ಅವನು ಮಗ್ನನಾಗಿರಬೇಕು. ನಂತರ 47ನೇ ವಾಕ್ಯ, ಇದು ನಿರರ್ಥಕವೆಂದು ಭಾವಿಸಬೇಡಿ, ಇದರಿಂದ ನೀವು ಬಾಳುವಿರಿ. ವಾಕ್ಯ ಅಂಡರ್ಲೈನ್ ಮಾಡ್ಕೊಳ್ಳಿ. ಇದರಿಂದ ನೀವು ಬಾಳುವಿರಿ. ಯಾವುದರಿಂದ? ಮೋಶೆಯ ಧರ್ಮಶಾಸ್ತ್ರದ ನಿಯಮಗಳಿಂದ ನೀವು ಬಾಳುವಿರಿ. ಇಲ್ಲ ಅಂತ ಹೇಳಿದ್ರೆ ಮನುಷ್ಯ ಜೀವಂತವಾಗಿರ್ತಾನೆ, ಉಸಿರಾಡ್ತಾ ಇರ್ತಾನೆ, ನಡೆದಾಡ್ತಾನೆ, ತಿಂತಾನೆ, ಕುಡಿತಾನೆ, ಎಲ್ಲ ಮಾಡ್ತಾನೆ, ಆದ್ರೆ ಅವನು ಮರಣ ಹೊಂದಿರ್ತಾನೆ, ಆತ್ಮಿಕ ಮರಣವನ್ನು ಹೊಂದಿರ್ತಾನೆ ಅವನು.
ಪ್ರೈಸ್ ದಿ ಲಾರ್ಡ್. ಆತ್ಮಿಕ ಮರಣವನ್ನು ಹೊಂದಿರ್ತಾನೆ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ನೀವು ಇದನ್ನ ಅನುಸರಿಸಿ ನಡೆದರೆ, ನೀವು ಅನುಸರಿಸಿ ನಡೆದರೆ ನೀವು ಬಾಳುವಿರಿ. ಬಾಳೋದು ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಧರ್ಮಶಾಸ್ತ್ರದ ವಿಷಯದಲ್ಲಿ ನಾವು ಬಾಳುವಾಗ ಅದು ಪರಲೋಕಕ್ಕೆ ನಮ್ಮನ್ನ ಕೊಂಡೊಯ್ಯುತ್ತೆ, ಪರಲೋಕಕ್ಕೆ ಅದು ನಮ್ಮನ್ನ ಲಿಂಕ್ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಯಾವಾಗ ನಾವು ಧರ್ಮಶಾಸ್ತ್ರವನ್ನು ಬಿಟ್ಟು ವಸ್ತುಗಳು, ವ್ಯಕ್ತಿಗಳು, ಲೋಕದ ವಿಷಯಗಳನ್ನ ನಾವು ಆರಾಧಿಸ್ಲಿಕ್ಕೆ ಪ್ರಾರಂಭಿಸ್ತೀವೋ ಅಲ್ಲಿ ಸೈತಾನ ಕಾರ್ಯ ಮಾಡ್ತಾ ಹೋಗ್ತಾನೆ. ಅವನು ಏನ್ ಬೇಕೋ ಅದು ಮಾಡ್ತಾ ಹೋಗ್ತಾನೆ. ನಮ್ಮ ಮಕ್ಕಳ ಮುಖಾಂತರ ಮಕ್ಕಳನ್ನ ಅಶುದ್ಧವಾದ ಮಾರ್ಗದಲ್ಲಿ ಮುನ್ನಡೆಸೋದು, ನಮ್ಮ ಹೆಂಡತಿಯನ್ನ ಅಶುದ್ಧ ಮಾರ್ಗದಲ್ಲಿ ಮುನ್ನಡೆಸೋದು, ಗಂಡನನ್ನ ಅಶುದ್ಧ ಮಾರ್ಗದಲ್ಲಿ ಮುನ್ನಡೆಸೋದು. ಒಟ್ಟಿನಲ್ಲಿ ಆ ಕುಟುಂಬ ಅಶಾಂತಿಯಿಂದ ತುಂಬಲ್ಪಡಬೇಕು. ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಸೈತಾನನು ನಿಮ್ಮ ತಂದೆ, ಅವನು ಏನು ಮಾಡಬೇಕು ಅಂದ್ರೆ, ಯಾರಿಗೆ? ದೇವರಿಗೆ ವಿರುದ್ಧವಾಗಿ ಏನು ಮಾಡಬೇಕು ಅಂತ ಅವನು ಬಯಸ್ತಾನೋ ಅದೆಲ್ಲವನ್ನ ನಮ್ಮ ಮುಖಾಂತರ ಅವನು ಮಾಡ್ತಾನೆ. ನಮ್ಮ ಮುಖಾಂತರ ನಾವ್ಯಾರು? ನಮ್ಮ ಮುಖಾಂತರ ಅಂದ್ರೆ ಯಾರು ಧರ್ಮಶಾಸ್ತ್ರದಿಂದ ಬೇರ್ಪಡ್ತಾರೋ, ಯಾರು ಧರ್ಮಶಾಸ್ತ್ರವನ್ನ ಓದೋದಿಲ್ವೋ, ಯಾರು ಧರ್ಮಶಾಸ್ತ್ರವನ್ನ ಸ್ವೀಕಾರ ಮಾಡ್ಕೊಳ್ಳೋದಿಲ್ವೋ, ಯಾರು ಧರ್ಮಶಾಸ್ತ್ರಕ್ಕೆ ವಿಧೇಯರಾಗಿ ನಡೆಯೋದಿಲ್ವೋ, ಅದಕ್ಕೆ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸ್ತಾರೋ ಅವರಿಗೆ ಸೈತಾನ ಬಹಳ ಕಾಳಜಿಯಿಂದ ನೋಡ್ಕೊಂತಾನೆ. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ. ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಯೋಹಾನನ ಬರೆದ ಶುಭ ಸಂದೇಶ 16ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಇದೆ ನೋಡಿ. 16ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವಿದೆ. 15ನೇ ಅಧ್ಯಾಯ ವಾಕ್ಯ 19ರಲ್ಲಿ ನಾವು ಓದ್ತೀವಿ, ನೀವು ಲೋಕದ ಕಡೆಯವರಾಗಿದ್ದರೆ ಲೋಕವು ನಿಮ್ಮನ್ನು ತಮ್ಮವರೆಂದು ಮಮತೆಯಿಂದ ಕಾಣುತ್ತಿತ್ತು. ಈ ಲೋಕದಲ್ಲಿ ನಮಗೆ ಹಿಂಸೆ, ಬಾಧೆ, ಅವಮಾನ, ದುಃಖ, ಚಿಂತೆ ಇದೆಲ್ಲ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ವಾಕ್ಯ ಹೇಳುತ್ತೆ, ನೀವು ಲೋಕದ ಕಡೆಯವರಾಗಿದ್ದರೆ ಲೋಕವು ನಿಮ್ಮನ್ನು ಬಹಳ ಮಮತೆಯಿಂದ ಕಾಣುತ್ತಿತ್ತು. ನೀವಾದರೂ ಲೋಕದ ಕಡೆಗೆ ಸೇರಿದವರಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದರಿಂದ ನೀವು ಲೋಕದಿಂದ ಬೇರ್ಪಟ್ಟಿದ್ದೀರಿ ಎಂದೇ ಲೋಕಕ್ಕೆ ನಿಮ್ಮ ಮೇಲೆ ದ್ವೇಷವಿದೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಕ್ರೈಸ್ತರು ಎನಿಸಿಕೊಂಡವರು ಅವರ ಕುಟುಂಬದಲ್ಲಿ, ಮುಖ್ಯವಾಗಿ ವೈಯಕ್ತಿಕವಾಗಿ ಹಾಗೂ ಅವರ ಕುಟುಂಬದಲ್ಲಿ ದೇವರ ಧರ್ಮಶಾಸ್ತ್ರಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಇದನ್ನ ನೀವು ನಿರರ್ಥಕ ಎಂದು ಭಾವಿಸಬಾರದು. ಏಕೆ ಅಂತಂದ್ರೆ ಇದನ್ನ ನಾವು ನಿರರ್ಥಕ ಎಂದು ಭಾವಿಸಿದ್ದಾದರೆ ನಮ್ಮ ಜೀವನವು ಕೂಡ ನಿರರ್ಥಕವಾಗಿ ಹೋಗುತ್ತೆ. ನಮ್ಮ ಜೀವನವು ಕೂಡ ನಾವು ನೋಡ್ತೀವಿ, ಯಾವಾಗ ನಾವು ಧರ್ಮಶಾಸ್ತ್ರದಿಂದ ನಾವು ಬೇರ್ಪಡ್ತೀವೋ, ಯಾವಾಗ ನಾವು ದೇವರ ಸಂಬಂಧದಿಂದ ನಾವು ಬೇರ್ಪಡ್ತೀವೋ, ಖಂಡಿತವಾಗಿ ಸೈತಾನ ಅಲ್ಲಿ ಕಾರ್ಯ ಮಾಡ್ತಾ ಇರ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಪ್ರತಿಯೊಬ್ಬರು ದೇವರ ಧರ್ಮಶಾಸ್ತ್ರದ ಆ ಅಡಿಪಾಯದ ಮೇಲೆ ನಮ್ಮ ರಾಜ್ಯವನ್ನ ಕಟ್ಟಬೇಕು, ನಮ್ಮ ಮನೆಯನ್ನ ಕಟ್ಟಬೇಕು, ಕುಟುಂಬವನ್ನ ಕಟ್ಟಬೇಕು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಕ್ರೈಸ್ತನಿಗೆ ಮುಖ್ಯವಾದ ಅಡಿಪಾಯ ಯಾವುದು ಅಂದ್ರೆ ಅದು ಧರ್ಮಶಾಸ್ತ್ರ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.